ಡಿ.ಕೆ. ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು DYSP ಧರ್ಮೇಂದ್ರ ಅಂತ ಮತ್ತು ಕಮಿಷನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ. ಸುಮಾರು 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣುಮಗಳನ್ನ ಭೇಟಿ ಮಾಡಿದ್ದೆ ಅಂಥೇಳಿ, ಆ ಹೆಣ್ಣುಮಗಳಿರೋವಂಥದ್ದು ಯಶವಂತಪುರ JP ಪಾರ್ಕ್ ವಾರ್ಡಲ್ಲಿ. 2024ರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ FIR ಆಗ್ತಾರೆ. FIR ಆಗ್ದಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ, ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಟ್ರಾಸಿಟಿ ಹಾಕಿದ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ದರೆ ನೀನು ರಾಜೀನಾಮೆ ಕೊಡಬೇಕು. ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತೊಗೊಂಡು ಅಶೋಕ್ ನಗರ್ ಸ್ಟೇಷನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ, ಅಲ್ಲಿನ ಲೋಕಲ್ಲು ಆವತ್ತಿನ ACP ಪರ್ಮಿಷನ್ ಇಲ್ಲದೆ, ಯಾರದೇ ಪರ್ಮಿಷನ್ ಇಲ್ಲದೆ DYSP ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ, ಆವತ್ತು ರಾತ್ರಿ ಬಂದು ನನ್ನ ಹತ್ರ 1 to 1 ಸುಮಾರು 2 ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ. ವಾರ್ನ್ ಮಾಡಿ ರೇಪ್ ಕೇಸ್ ಹಾಕಬಾರ್ದು ಅನ್ನೋಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ಅಲ್ಲಿನ CCTV ಫುಟೇಜ್ಗಳು ತರ್ಬೋದು, ಅಲ್ಲಿನ ACP ಅವ್ರನ್ನ ಕೇಳ್ಬೋದು. ನನ್ನನ್ನು ಸುತ್ತಲೂ ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು. ನಾನು ಇವತ್ತಿಗೂ ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ D.K. ಶಿವಕುಮಾರ್ ಮತ್ತು D.K. ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರ್ದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು D.K. ಶಿವಕುಮಾರ್, D.K. ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದೂ ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಹ್ಯೂಮನ್ ರೈಟ್ಸು, ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ, MLA ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು. ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು D.K. ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯಿತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು CBI ಪರ್ಮಿಷನ್ ಕೇಳಾದರೂ ಸರಿ, ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ. ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡಲ್ಲ.